ಕೊಡಗಿನ ಜನತೆಗೆ ಇಂದು ಆಟಿ 18ರ ಸಂಭ್ರಮ. ಅಂದರೆ ಆಷಾಢ ಮಾಸದ 18ನೆಯ ದಿನ. ಈ ದಿನ ಈ ಒಂದು ಆಟಿ ಸೊಪ್ಪು ಅಂತ ಏನು ಹೇಳ್ತೀವಿ, ಈ ಸೊಪ್ಪನ್ನು ತಗೊಂಬಂದು ಇದರ ರಸವನ್ನು ತೆಗೆದು ಇದರಿಂದ ತಯಾರಿಸಿದಂತಹ ಪಾಯಸವನ್ನು ತಿನ್ನುವಂತಹ ಒಂದು ರೂಢಿ ಇದೆ. ಈ ಒಂದು ಆಟಿ ಸೊಪ್ಪಿನ ಗಿಡ ಏನಿದೆ, ಕೊಡಗಿನ ಪ್ರತಿಯೊಬ್ಬ ಮನೆಯ ಹಿತ್ತಲಿನಲ್ಲೂ ಸಹ ಬೆಳೆದಿರ್ತಾರೆ. ಇಂದು ಆಟಿ 18ನೇ ದಿನ ಇದನ್ನು ತಗೊಂಬಂದು ಇದರ ರಸವನ್ನು ತೆಗೆದು ಇದಕ್ಕೆ ಅಕ್ಕಿ ಅಥವಾ ರವೆಯನ್ನು ಹಾಕಿ ಪಾಯಸವನ್ನು ಮಾಡಿ ತಿನ್ನುವಂಥದ್ದು. ಈ 18ನೇ ದಿನವೇ ಇದನ್ನು ಯಾಕೆ ತಿಂತಾರೆ ಅಂದರೆ, ಈ 18ನೇ ದಿನ ಈ ಒಂದು ಸೊಪ್ಪಿನಲ್ಲಿ 18 ರೀತಿಯ ಔಷಧೀಯ ಗುಣಗಳು ಸೇರಿರುತ್ತದೆ ಅನ್ನೋ ಒಂದು ಪ್ರತೀತಿ ಇದೆ. ಈ ಗಿಡದ ಸೊಪ್ಪು ಮಾತ್ರ ಅಲ್ಲ, ಈ ರೀತಿಯ ಸಣ್ಣ ಸಣ್ಣ ಕಾಂಡಗಳನ್ನು ಕೂಡ ತಗೊಂಬರ್ತೀವಿ. ಈ ಕಾಂಡದ ಗಂಟಿನಲ್ಲೂ ಸಹ ಔಷಧೀಯ ಗುಣ ಇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಕೊಡಗಿನ ಒಂದು ವಿಶಿಷ್ಟ ಆಹಾರ ಪದ್ಧತಿಯಲ್ಲಿ ಇದು ಕೂಡ ಒಂದು. ಅಂದರೆ ಈ ಆಷಾಢ ಸಮಯದಲ್ಲಿ ವಿಪರೀತ ಮಳೆ ಇರುವ ಕಾರಣ ಮತ್ತು ಕೃಷಿ ಚಟುವಟಿಕೆಗಳೆಲ್ಲ ಚುರುಕುಗೊಳ್ಳುವ ಕಾರಣ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಶೀತದ ವಾತಾವರಣ ಇರುತ್ತೆ. ಈ ಶೀತದ ವಾತಾವರಣದಿಂದ ಒಂದು ಶರೀರವನ್ನು ಬೆಚ್ಚಗಾಗಿಸುವ ಉದ್ದೇಶದಿಂದ ವಿಶಿಷ್ಟವಾದಂತಹ ಆಹಾರ ಪದ್ಧತಿಯನ್ನು ಇಲ್ಲಿನ ಜನ ಅನುಸರಿಸ್ತಾರೆ. ಇದು ಕೂಡ ಅಂತಹ ಒಂದು ಉಷ್ಣ ಇರುವಂತಹ ಆಹಾರ ಪದ್ಧತಿಗಳಲ್ಲಿ ಒಂದು ಅಂತ ಹೇಳಬಹುದು. ಇದನ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ. ಚೆನ್ನಾಗಿ ತೊಳೆದಿರುವಂತಹ ಸೊಪ್ಪನ್ನು ಈಗ ನಾನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ಬೇಯಿಸಿರುವಂತಹ ಸೊಪ್ಪಿನಿಂದ ಸೋಸಿರುವಂತಹ ನೀರು ನೋಡಿ, ಬಣ್ಣ ನೋಡಿ, ಕಡು ನೇರಳೆ ಬಣ್ಣ ಕಾಣಿಸ್ತಾ ಇದೆ. ಈ ರೀತಿಯ ಬಲ್ತಿರುವಂತಹ ಗಿಡಗಳಿಂದ ನಮಗೆ ಈ ರೀತಿಯಾದಂತಹ ಕಡು ನೇರಳೆ ಬಣ್ಣದ ನೀರು ಸಿಗುತ್ತೆ. ಈಗ ಇದಕ್ಕೆ ನಾವು ಅಕ್ಕಿಯನ್ನು ಹಾಕಿ ಬೇಯಿಸ್ಕೋಬೇಕು ಪಾಯಸ ಮಾಡೋದಕ್ಕೆ. ಈಗ ಇಲ್ಲಿ ಸೊಪ್ಪಿನ ರಸಕ್ಕೆ ಅಕ್ಕಿಯನ್ನು ಹಾಕಿ ಮೆತ್ತಗಾಗೋ ತನಕ ಬೇಯಿಸ್ಕೊಂಡಿದ್ದೀನಿ, ಇದು ಪಾಯಸ ಮಾಡೋದಕ್ಕೆ ಅಂತ. ಇದಕ್ಕೆ ನಾನಿಲ್ಲಿ ಸಾವಯವ ಬೆಲ್ಲವನ್ನು ಕುದಿಸಿ ಶೋಧಿಸಿ ಇಟ್ಕೊಂಡಿದ್ದೀನಿ, ಜೊತೆಗೆ ತೆಂಗಿನ ಹಾಲನ್ನು ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ಇದು ಕಡು ನೇರಳೆ ಬಣ್ಣ ಕಾಣಿಸ್ತಾ ಇದೆ. ಇಲ್ಲಿ ನಾನು ಸಾವಯವ ಬೆಲ್ಲವನ್ನು ಬಳಸೋದ್ರಿಂದ ಇದರ ಬಣ್ಣ ಸ್ವಲ್ಪ ಬದಲಾಗಬಹುದು. ಕೆಲವರು ಸಕ್ಕರೆಯನ್ನು ಹಾಕ್ತಾರೆ, ಸಕ್ಕರೆ ಹಾಕೋದ್ರಿಂದ ಬಣ್ಣ ಹಾಗೆ ಉಳ್ಕೊಳ್ಳುತ್ತೆ. ಆಟಿ ಪಾಯಸ ರೆಡಿಯಾಗಿದೆ. ತುಪ್ಪದ ಜೊತೆ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಜೊತೆಗೆ ಸಕ್ಕರೆಯನ್ನು ಹಾಕಿ ರವೆ ಬರ್ಫಿಯನ್ನು ಕೂಡ ಮಾಡಿದ್ದೀನಿ. ಸ್ವಾದಿಷ್ಟಕರವಾದ ಆಟಿ ಪಾಯಸ ಮತ್ತು ರವೆ ಬರ್ಫಿ.